ಭಾವಪುಟದ 4ನೇ ಸಂಚಿಕೆ. ಅವಳ ಹಿಂದೆಯೇ ಒಳಬಂದ ಸಂತೋಷ್ ಅವಳ ರೂಮನ್ನು ಒಂದು ಸುತ್ತು ಕಣ್ಣಾಡಿಸಿದ. ಅವಳ ರೂಮಿಗೆ ಅಂಟಿಕೊಂಡಿದ್ದ ಬಾಲ್ಕನಿ ಅವನ ಗಮನ ಸೆಳೆಯಿತು. ನೈಸ್ ಬಾಲ್ಕನಿ ಎಂದ. ಅವಳು ನಕ್ಕಳಷ್ಟೆ. ಅವನನ್ನು ಕೇಳಲು ಎಷ್ಟೊಂದು ಪ್ರಶ್ನೆಗಳಿದ್ದರೂ ಅವಳಿಗೆ ಮಾತನಾಡಲು ಮುಜುಗರವಾಗುತ್ತಿತ್ತು. ಸೆರಗಿನ ತುದಿಯನ್ನು ಬೆರಳಲ್ಲಿ ಸುತ್ತುತ್ತಲೇ ಇದ್ದಳು. ಅದನ್ನು ಗಮನಿಸಿದವ ಹಾಯ್ ಎನ್ನುತ್ತಾ ಅವಳ ಮುಂದೆ ಕೈ ಚಾಚಿದ. ಹಾಯ್ ಎಂದಳು, ಬೆವರಿದ್ದ ತನ್ನ ಅಂಗೈಯನ್ನು ಅವನ ಕೈಗಿಟ್ಟು. ಎಷ್ಟು ಸ್ಟ್ರೇಂಜ್ ಅಲ್ವಾ, ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅಂತ ಡಿಸೈಡ್ ಆದಮೇಲೆ ನಮ್ಮ ಪರಿಚಯ ನಾವು ಮಾಡಿಕೊಳ್ತಿದ್ದೀವಿ. ನನ್ನ ಹೆಸರು, ನಾನೇನು ಮಾಡ್ತಿದ್ದೀನಿ ಎಂದು ಈಗಾಗಲೇ ನಿಮಗೆ ಗೊತ್ತಿರಬಹುದು ಎಂದ. ಎನ್ನುತ್ತಾ ತಲೆ ಆಡಿಸಿದಳು. ನನಗೂ ನಿಮ್ಮ ಹೆಸರು ಗೊತ್ತು, ನೀವು ಸಹ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಗೊತ್ತು. ಈ ರೂಮ್ ನೋಡ್ತಿದ್ರೆ ನೀವು ತುಂಬ ಬುಕ್ಸ್ ಓದ್ತಿದ್ದೀರಿ ಅನಿಸುತ್ತೆ. ಆಮ್ ಐ ರೈಟ್ ಎಂದ. ಮತ್ತೊಮ್ಮೆ ಎಂದಳು. ನನಗಂತೂ ಈ ಪುಸ್ತಕಗಳಂದರೆ ಅಲರ್ಜಿ. ಸ್ಕೂಲ್ ಕಾಲೇಜ್ನಲ್ಲಿದ್ದಾಗ ಯಾವಾಗ ಮುಗಿಯುತ್ತೆ ಈ ಓದೋದು ಎನಿಸೋದು. ನೀವು ಗ್ರೇಟ್, ಇಷ್ಟು ವರ್ಷವಾದರೂ ನಿಮಗೆ ಓದೋದು ಬೋರ್ ಆಗಲಿಲ್ವಲ್ಲ? ಸುಮ್ಮನೆ ನಕ್ಕಳಷ್ಟೆ. ನಿಮಗೆ ಕೇಳೋದಕ್ಕೆ ಏನಾದರೂ ಪ್ರಶ್ನೆಗಳಿವೆಯಾ? ಏನಾದರೂ ಮಾತನಾಡಿ, ನಿಮ್ಮ ಧ್ವನಿ ಆದರೂ ಕೇಳ್ತೀನಿ. ಅದು, ನಾನು ಈಗ ಮಾಡ್ತಿರೋ ಕೆಲಸಕ್ಕೆ ರಿಸೈನ್ ಮಾಡಿದ್ದೀನಿ. ಸದ್ಯಕ್ಕೆ ನೋಟಿಸ್ ಪೀರಿಯಡ್ನಲ್ಲಿದ್ದೀನಿ. ಯಾಕೆ? ನನಗೆ ಲೆಕ್ಚರರ್ ಆಗಬೇಕು ಅನ್ನೋ ಆಸೆ ತುಂಬ ಇದೆ. ಅದಕ್ಕೋಸ್ಕರವೇ ಎಮ್.ಟೆಕ್ ಮಾಡಿದ್ದು. ಆದರೆ ಅಪ್ಪ ನನ್ನ ಎಜುಕೇಷನ್ಗೆ ಅಂತ ಲೋನ್ ಮಾಡಿದ್ರು. ಅದನ್ನು ನಾನೇ ತೀರಿಸಬೇಕು ಅನ್ನೋದು ನನ್ನ ಆಸೆಯಾಗಿತ್ತು. ಲೆಕ್ಚರರ್ ಆದರೆ ಅಷ್ಟೊಂದು ಸ್ಯಾಲ್ರಿ ಇರೋಲ್ಲ ಅನ್ನೋ ಕಾರಣಕ್ಕೆ ಈ ಜಾಬ್ ಅಷ್ಟೇ. ಈಗ ಲೋನ್ ಕೊನೆ ಕಂತು ಬಾಕಿ ಇದೆ. ಈ ತಿಂಗಳಿಗೆ ಮುಗಿದು ಹೋಗುತ್ತೆ. ಅದಕ್ಕೆ ಇನ್ಮೇಲಾದರೂ ಗುಡ್, ನೋ ಪ್ರಾಬ್ಲಮ್. ಇನ್ಫ್ಯಾಕ್ಟ್ ನನಗೆ ನೀವು ಕೆಲಸ ಮಾಡದೇ ಇದ್ದರೂ ನಡೆಯುತ್ತೆ. ನಂದು ಪ್ಯಾಕೇಜ್ ಚೆನ್ನಾಗೇ ಇದೆ. ಅದು ಹಾಗಲ್ಲ. ನೋ, ಡೋಂಟ್ ಮಿಸ್ಟೇಕ್ ಮೀ. ನಾನು ಫೋರ್ಸ್ ಮಾಡ್ತಿಲ್ಲ, ಜಸ್ಟ್ ಹೇಳಿದೆ ಅಷ್ಟೇ. ನಿಮ್ಮ ಇಷ್ಟದ ಕೆಲಸ ಅದೇ ಆಗಿದ್ರೆ ನೀವು ಖಂಡಿತ ಮಾಡಿ, ನಂದೇನೂ ಅಭ್ಯಂತರ ಇಲ್ಲ. ಥ್ಯಾಂಕ್ ಯು. ನಂತರದ 1 ನಿಮಿಷ ಮೌನ ಆವರಿಸಿತ್ತು. ಇಬ್ಬರಿಗೂ ಕಳವಳ. ನಿಮ್ಮ ಮಾತು ಮುಗಿದಿದ್ರೆ ನಾನು ಹೊರಡ್ಬಹುದಾ ಕೇಳಿದ ಸಂತೋಷ್. ಎನ್ನುತ್ತಾ ತಲೆ ಆಡಿಸಿದಳು. ನಿಮ್ಮ ನಂಬರ್ ಕೊಡಲ್ವಾ? ಹೌದಲ್ವಾ ಎನ್ನುತ್ತಾ ನಾಲಿಗೆ ಕಚ್ಚಿಕೊಂಡಳು. ಇಟ್ಸ್ ಓಕೆ, ನನ್ನ ನಂಬರ್ ಈ ಡೈರಿಯಲ್ಲಿ ಬರೆದಿರ್ತೀನಿ ಎನ್ನುತ್ತಾ ಕೆಲವು ಘಳಿಗೆಗಳ ಹಿಂದೆ ತನ್ನ ಭಾವನೆಗಳನ್ನು ಬರೆದು ಅಲ್ಲೇ ಬಿಟ್ಟಿದ್ದ ಡೈರಿಯ ಕೊನೆಯ ಪುಟದಲ್ಲಿ ತನ್ನ ನಂಬರ್ ಬರೆದ. ನಿಮಗೆ ನನ್ನ ಜೊತೆ ಮಾತನಾಡಬೇಕು ಅನಿಸಿದಾಗ ಕಾಲ್ ಮಾಡಿ. ಮೊದಲನೇ ಕಾಲ್ ನಿಮ್ಮಿಂದಲೇ ಬರಲಿ ಅನ್ನೋದು ನನ್ನ ಆಸೆ. ನಿಮಗೆ ಕಂಫರ್ಟೇಬಲ್ ಅನಿಸಿದ ದಿನ ಕಾಲ್ ಮಾಡಿ ಎಂದ. ಅದಕ್ಕೂ ಇವಳದು ಗುಟ್ಟುವಿಕೆ ಮಾತ್ರ. ನಾನಿನ್ನೂ ಹೊರಟ್ಲಾಗಿದ್ರೆ ಎಂದ. ತಲೆ ಆಡಿಸಿದಳು. ಅವಳ ಮನಸ್ಸಿನೊಳಗಡೆ ಉಂಟಾಗುತ್ತಿರುವ ಭಾವೋದ್ವೇಗ ಅವಳಿಗೆ ಮಾತ್ರವೇ ತಿಳಿಯುತ್ತಿದೆ. ಅವನ ಕಣ್ಣಿಗೆ ಕಾಣಿಸುತ್ತಿಲ್ಲ. ಇವನಿಗೂ ಮಾತನಾಡಿ ಎಲ್ಲೇ ಮೀರಿತೇನೋ. ಅವಳ ಹತ್ತಿರ ಬಂದು ನಿಂತು ಅವಳ ಕೈ ಹಿಡಿದುಕೊಂಡು, ನಿಮಗೆ ನಿಜವಾಗ್ಲೂ ನಾನು ಇಷ್ಟ ಆಗಿದ್ದೀನಾ ಅಪೂರ್ವ ಎಂದ. ತನ್ನ ಹೆಸರನ್ನು ಅವನ ಧ್ವನಿಯಲ್ಲಿ ಮೊದಲ ಬಾರಿ ಕೇಳಿದವಳಿಗೆ ತನ್ನ ಹೆಸರು ಅದೆಷ್ಟು ಸುಂದರ ಎನಿಸಿತು. ಕಣ್ಣು ಬಿಟ್ಟುಕೊಂಡು ಅವನನ್ನೇ ನೋಡುತ್ತಾ ನಿಂತಳು, ತನ್ನದೇ ಲೋಕದಲ್ಲಿ ವಿಹರಿಸುತ್ತಾ. ನೀವು ಹೀಗೆ ಏನೂ ಮಾತನಾಡದೆ ನಿಂತರೆ ನನಗೆ ಕಷ್ಟವಾಗುತ್ತೆ. ನಿಮಗೆ ಈ ಮದುವೆ ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇದೆ ತಾನೇ? ಎಂದಳು. ಥ್ಯಾಂಕ್ ಗಾಡ್. ನೀವು ಸುಮ್ಮನೆ ಇದ್ದಿದ್ದು ನೋಡಿ ನನಗೆ ಒಂದು ಕ್ಷಣ ಗಾಬರಿಯಾಗಿ ಹೋಗಿತ್ತು. ನಾನಿನ್ನೂ ಬರ್ತೀನಿ, ನಿಮ್ಮ ಕರೆಗೆ ಕಾಯ್ತಿರ್ತೀನಿ ಅಂತ ರೂಮಿನಿಂದ ಆಚೆ ಹೋದ. ಇಷ್ಟು ಹೊತ್ತು ಹಿಡಿದುಕೊಂಡಿದ್ದ ದೊಡ್ಡದಾದ ಉಸಿರನ್ನು ಹೊರದಬ್ಬಿ ತನ್ನ ಬೆಡ್ ಮೇಲೆ ಕುಳಿತುಕೊಂಡು ಬಿಟ್ಟಳು. ಒಲವು ಚಿಗುರೊಡೆಯಲು ಕಾಯುತ್ತಿತ್ತು. ಅವನ ಆಫೀಸ್ ದಿನಚರಿ ಎಂದಿನಂತೆ ಶುರುವಾಗಿತ್ತು. ಕಳೆದ ದಿನಗಳ ಗುಂಗಿನಿಂದ ಹೊರಬಂದು ತನ್ನ ಚೇಂಬರ್ನಲ್ಲಿ ಕೆಲಸ ಶುರು ಮಾಡಲು ಅವನು ಹರಸಾಹಸ ಪಡಬೇಕಾಗಿತ್ತು. ಅವನ ಬರುವುದನ್ನೇ ಕಾಯುತ್ತಿದ್ದ ಅವನ BA ಚಿನ್ಮಯ್ ಸೀದಾ ಒಳಗೆ ಬಂದ. ಬಾ ಚಿನ್ನ ಬಾ, ನಿನ್ನ ದಾರಿನೇ ಕಾಯ್ತಿದ್ದೀನಿ ಎಂದ ರಿಷಿ. ಏನು ಬಾಸ್ ನೀವು, ಅದೆಲ್ಲಿಗೆ ಹೋಗಿದ್ರಿ? ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಲ್ಲಿ ಸಾಕಾಗಿ ಹೋಯ್ತು ನನಗೆ ಎಂದ ಚಿನ್ಮಯ್. ಹಾಗಿದ್ರೆ ಹನುಮಂತುಗೆ ಸೀಮಂತದ ಕಾರ್ಯಕ್ರಮದ ಫೋಟೋ ತೆಗೆಯೋಕೆ ಹೋಗಿದ್ದೀನಿ ಅಂತ ಹೇಳಿದ ತಾವೇ ತಾನೇ? ಹುಡುಗರನ್ನ ಬಿಟ್ಟು ಟ್ರ್ಯಾಕ್ ಮಾಡಿಸಿದೆ ಎಂದ ನಗುತ್ತಾ. ಬುದ್ಧಿ ಇಲ್ವೇನು ಇಡಿಯಟ್? ಅಲ್ಲ, ನನ್ನ ಹಿಂದೆನೇ ಹುಡುಗರನ್ನ ಬಿಟ್ಟು ಟ್ರ್ಯಾಕ್ ಮಾಡಿಸೋಕ್ಕೆ ಅದೆಷ್ಟು ಧೈರ್ಯ ನಿಂಗೆ? ನೋಡಿ ಬಾಸ್, ನೀವು ಬೈಯೋ ಹಾಗಿದ್ರೆ ಅನಂತ್ ಸರ್ಗೆ ಬೈರಿ. ಇದೆಲ್ಲ ಅವ್ರ ಕೆಲಸ. ನಾನು ಅದೆಷ್ಟು ಬೇಡ ಅಂದರೂ ನನ್ನ ಮಾತು ಕೇಳಿದೆ ನೀವು ಎಲ್ಲಿದ್ದೀರಿ ಅಂತ ಕಂಡು ಹಿಡಿಯೋಕ್ಕೆ ಹುಡುಗರನ್ನ ಬಿಡೋಕೆ ಹೇಳಿದ್ದೆ ಅವರು ಹೇಳಿಬಿಟ್ರು, ನೀನು ಕೇಳಿಬಿಟ್ಟೆ. ಒಂದು ಕೆಲಸ ಮಾಡು, ನಾಳೆ ನನ್ನ ಮದುವೆ ಆದಮೇಲೆ ನನ್ನ ಜೊತೆ ಬಂದುಬಿಡು ಹನುಮೂನ್ಗೆ. ನಮ್ಮ ತಾತನಿಗೆ ಪಿನ್ ಟು ಪಿನ್ ಮಾಹಿತಿ ಕೊಡುವಿಯಂತೆ. ಬಾಸ್, ಅದು ಹೇಗಾಗುತ್ತೆ ಬಾಸ್, ಅದೇ ಬೇರೆ ಇದೇ ಬೇರೆ ಎಂದ ತಲೆ ಕೆರೆದುಕೊಳ್ಳುತ್ತಾ. ಸರಿ, ನಾಳೆ ಮೀಟಿಂಗ್ ಬಗ್ಗೆ ಎಲ್ರಿಗೂ ಇನ್ಫಾರ್ಮ್ ಮಾಡಿದ್ದೀಯಾ ತಾನೇ? ಬಾಸ್, ಎವ್ರಿಥಿಂಗ್ ಈಸ್ ರೆಡಿ. ನಾಳೆ ಶಾರ್ಪ್ 10 ಗಂಟೆಗೆ ನೀವು ಕಾಲೇಜ್ನಲ್ಲಿದ್ದರೆ ಸಾಕು. ಕಾಲೇಜಿನ ಪ್ರಿನ್ಸಿಪಲ್ ಆ್ಯಂಡ್ ಲೆಕ್ಚರರ್ಸ್ ಎಲ್ಲರೂ ರೆಡಿ ಇರ್ತಾರೆ.
ಗುಡ್. RC ಮಾಲ್ ಹೇಗೆ ನಡೀತಿದೆ? ನಮ್ಮ ಅಪ್ಲಿಕೇಶನ್ ಮೂಲಕ ಆರ್ಡರ್ಸ್ ಆಗ್ತಿದೆ ತಾನೇ? ಬಾಸ್, ಆರ್ಡರ್ಸ್ ಆಗ್ತಿದೆ. ಕರ್ನಾಟಕದ ಎಲ್ಲ ಕಡೆಯೂ ಆದಷ್ಟು ಬೇಗ ನಮ್ಮ ಅಪ್ಲಿಕೇಶನ್ ಲಾಂಚ್ ಆಗಬೇಕು ಬಾಸ್. ಇನ್ನೂ ಒಳ್ಳೆ ಬಿಸ್ನೆಸ್ ಮಾಡಬಹುದು. ನಮ್ಮ ಕಂಪ್ನಿಯ ಮುಂದಿನ ಗುರಿ ಅದೇ ಅಲ್ವೇ? ಆಗುತ್ತೆ ಬಿಡು ಚಿನ್ನ. ಅಲ್ಲ, ಇಲ್ಲಿ ಇಷ್ಟು ಕೆಲಸ ಇರುವಾಗ ಆ ಕಾಲೇಜಿನ ಜವಾಬ್ದಾರಿ ಸಹ ನನ್ನ ಮೇಲೆ ಹಾಕಿದರೆ ಹೇಗೆ? ನಮ್ಮ ಹನುಮಂತಿಗೆ ಇದ್ದಿದ್ದೇ ಒಂದು ಕೆಲಸ. ನಾನು ಇವ್ರ ಕಣ್ಣಿಗೆ ಮನುಷ್ಯನ ಹಾಗೆ ಕಾಣಿಸ್ತೀನಾ ಇಲ್ವಾ ಅಂತ. ಅಯ್ಯೋ, ಅದೆಲ್ಲ ನನಗೆಲ್ಲಿ ಗೊತ್ತು ಬಾಸ್. ಏನಂದೆ? ಅಂದರೆ ಅಲ್ಲಿ ನಿಮ್ಮ ಅವಶ್ಯಕತೆ ಇದೆ ಅಂತ ಅನಂತ್ ಸರ್ಗೆ ಅನಿಸಿರಬೇಕು ಅಂತ ಹೇಳೋಕೆ ಹೊರಟಿದ್ದೆ ಬಾಸ್. ಇದಕ್ಕೇನು ಕಮ್ಮಿ ಇಲ್ಲ, ಹೋಗೋ ಕೆಲಸ ನೋಡಿ ಹೋಗೋ ಎಂದು ಕಳುಹಿಸಿದ. ಅವರಿಬ್ಬರದ್ದು PAಗೂ ಮೇಲೆ ಫ್ರೆಂಡ್ಶಿಪ್ಗಿಂತಲೂ ಕಡಿಮೆ ಎನ್ನುವ ಸಂಬಂಧ. ಆದರೆ ಜಗತ್ತಲ್ಲಿ ರಿಷಿಯ ಪ್ರಕಾರ ನಂಬಿಕೆಗೆ ಇನ್ನೊಂದು ಹೆಸರು ಚಿನ್ಮಯ್ ಅಲಿಯಾಸ್ ಅವನ ಚಿನ್ನ. ಅದು ಚಕ್ರವರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, CIT. ಚಕ್ರವರ್ತಿ ಟ್ರಸ್ಟ್ ಅಡಿಯಲ್ಲಿ ನಿರ್ಮಿತವಾದಂತಹ ನಗರದ ಪ್ರತಿಷ್ಠ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಒಂದು. ಅನಂತ್ ಚಕ್ರವರ್ತಿಗಳು ಈ ಕಾಲೇಜಿನ ಸಂಸ್ಥಾಪಕರು ಹಾಗೂ ಚೇರ್ಮನ್. ಕೆಲ ದಿನಗಳ ಹಿಂದೆ ಅನಂತರಿಗೆ ಬಂದ ಅನಾಮಧೇಯ ಕರೆಯೊಂದರ ಹಿಂದೆ ಬೆನ್ನತ್ತಿದಾಗ ತಿಳಿದಿದ್ದು, ಕಾಲೇಜ್ನಲ್ಲಿ ರ್ಯಾಗಿಂಗ್, ಅಟೆಂಡೆನ್ಸ್ ಶಾರ್ಟೇಜ್, ಹಾಸ್ಟೆಲ್ನಲ್ಲಿ ಡ್ರಗ್ಸ್ ಸೇವನೆ, ಕುಡಿತ, ಸಿಗರೇಟ್ಗಳ ಚಟಗಳನ್ನು ಹುಡುಗರು ಹತ್ತಿಸಿಕೊಂಡಿದ್ದು ಲೆಕ್ಚರರ್ ಹಾಗೂ ವಿದ್ಯಾರ್ಥಿನಿಯರಿಗೆ ಕಿರುಕುಳ ಕೊಡುತ್ತಿದ್ದಾರೆನ್ನುವ ಸತ್ಯ ಅರಿವಾಗಿದೆ. ಅದಕ್ಕೊಂದು ಪರಿಹಾರ ಸೂಚಿಸುವ ಕೆಲಸ ರಿಷಿಗೆ ವಹಿಸಿದ್ದಾರೆ. ಬಿಸ್ನೆಸ್ ಡೀಲ್ ಮಾಡುವವ ವಿದ್ಯಾರ್ಥಿಯರನ್ನು ಸಹ ಡೀಲ್ ಮಾಡಬಹುದೆನ್ನುವ ಗಾಢ ನಂಬಿಕೆ. ಅಪೂರ್ವ, ಎಲ್ಲ ಪ್ಯಾಕ್ ಆಯಿತು ತಾನೇ? ಎಂಗೇಜ್ಮೆಂಟ್ ಮುಗಿಸಿಕೊಂಡು ಬೆಂಗಳೂರಿಗೆ ಹೊರಟು ನಿಂತವಳ ಬಳಿ ಬಂದು ಕೇಳಿದರು ಸೌಭಾಗ್ಯ. ಇನ್ನೇನು ಆಯಿತು ಅಮ್ಮ, ನೋಡಿಲಿ ಎಲ್ಲ ಇಟ್ಕೊಳ್ತಿದ್ದೀನಿ. ನಂಬರ್ ಸೇವ್ ಮಾಡ್ಕೊಂಡ್ಯಾಕಂದ ಸಂತೋಷ್ದು? ಇನ್ನೂ ಇಲ್ಲ ಅಪ್ಪ, ಡೈರಿ ನನ್ನ ಹತ್ರನೇ ಇರುತ್ತೆ ತಾನೇ, ಫೋನ್ ಮಾಡಬೇಕು ಅನಿಸಿದಾಗ ಸೇವ್ ಮಾಡ್ಕೊಳ್ತೀನಿ. ಆಯಿತು ಕಂದ, ಮದುವೆಗೆ ಇನ್ನೂ 1 ತಿಂಗಳು ಮಾತ್ರ ಉಳಿದಿರೋದು. ತಗೋ ಈ ದುಡ್ಡು. ನಿನಗೆ ಬೇಕಾದಂತಹ ಸೀರೆಗಳನ್ನು ಸಂತೋಷ್ನ ಜೊತೆಗೆ ಹೋಗಿ ತಗೋ. ಹೌದು ಅಪ್ಪು, ಅವನನ್ನು ಕರೆದುಕೊಂಡು ಹೋಗು. ಹಾಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆ ತೊಗೊಂಡು ಅಲ್ಲೇ ಟೇಲರ್ ಹತ್ರ ರೆಡಿ ಮಾಡಿಸ್ಕೊಂಡು ಬಿಡು. ಮದುವೆಗೆ 10 ದಿನ ಮುಂಚೆಯೇ ಕೊಡಬೇಕು ಅಂತ ಹೇಳು. ನೀನು ಅಷ್ಟೇ 1 ವಾರ ಮುಂಚೆಯೇ ಬಂದುಬಿಡು ಕಂದ. ಹ್ಞೂ ಅಮ್ಮ, ನಾನಾಗಲೇ ರಿಸೈನ್ ಮಾಡಿದ್ದೀನಿ. ಇನ್ನೂ 10 ದಿನ ಅಷ್ಟೇ ಆಫೀಸ್ ಇದೆ. ಮದುವೆ ಆದಮೇಲೆ ಕಾಲೇಜ್ಗೆ ಹೋಗ್ತೀನಮ್ಮ. ಇವತ್ತು ಸಂತೋಷ್ ಜೊತೆ ಮಾತನಾಡ್ತೀನಿ. ಹ್ಞೂ ಅಂದಿದ್ದಾರೆ. ಒಳ್ಳೆಯದು ಅಪ್ಪು, ಹೋಗಿ ಬಾ. ಮುಟ್ಟಿದ ತಕ್ಷಣ ಕಾಲ್ ಮಾಡು. ಆಯ್ತಮ್ಮ ಎನ್ನುತ್ತಾ ಅವಳ ಅಪ್ಪನ ಬೈಕೇರಿ ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೊರಟಳು ಅಪೂರ್ವ. ಮರುದಿನ 10 ಗಂಟೆಗೆ ರಿಷಿ ಹಾಗೂ ಅನಂತರ ಕಾರುಗಳು ಕಾಲೇಜಿನ ಆವರಣವನ್ನು ಹೊಕ್ಕವು. ಮುಂದಿನ 5 ನಿಮಿಷಗಳಲ್ಲಿ ಎಲ್ಲ ಲೆಕ್ಚರರ್ಸ್ ಹಾಗೂ ಪ್ರಿನ್ಸಿಪಾಲರು ಮೀಟಿಂಗ್ ಹಾಲ್ನಲ್ಲಿ ಸೇರಿದ್ದರು. ರಿಷಿಗೆ ವಯಸ್ಸಿನ ಹುಡುಗರ ಸಾಮಾನ್ಯ ಪ್ರಾಬ್ಲಮ್ ಇದಾಗಿದ್ದರೆ, ಅವನ ತಾತನಿಗೆ ಕಾಲೇಜಿನ ಪ್ರತಿಷ್ಠೆ ಮತ್ತು ಗೌರವದ ವಿಷಯವಾಗಿತ್ತು. ಎಲ್ಲವೂ ಸರಿಯಾಗಿ ಕಾಲೇಜಿನ ಫಲಿತಾಂಶ ಉತ್ತಮ ರೀತಿಯಲ್ಲಿ ಹಾಗೂ ಇಲ್ಲಿ ಕಲಿತ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರೂಪಿತವಾದರೆ ಅಷ್ಟೇ ಸಾಕಿತ್ತು ಅನಂತರಿಗೆ. ಎಸ್, ಮೀಟಿಂಗ್ ಶುರು ಮಾಡೋಣವಾ? ರಿಷಿ ಶುರು ಮಾಡಿದ. ಎಲ್ಲರ ಮುಖದಲ್ಲೂ ಗಂಭೀರತೆ ತುಂಬಿ ತುಳುಕುತ್ತಿತ್ತು. ಇವನು ತಾನಿರುವ ಜಾಗವೆಲ್ಲ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರಬೇಕೆಂದು ಬಯಸುವ ವ್ಯಕ್ತಿ. ನೀವೆಲ್ಲ ಪಾಠ ಹೇಳೋ ಲೆಕ್ಚರರ್ಸ್ಗಳು ಅಂತ ಗೊತ್ತು. ದಯವಿಟ್ಟು ಈ ಸೀರಿಯಸ್ನೆಸ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ನನಗೆ ಯಾವುದೋ ಇಂಟರ್ವ್ಯೂವ್ಗೆ ಬಂದಿರೋ ಕ್ಯಾಂಡಿಡೇಟ್ನ ನೋಡಿದ ಹಾಗೆ ನನ್ನ ನೋಡಬೇಡಿ ಪ್ಲೀಸ್ ಎಂದವನ ಮಾತಿಗೆ ಎಲ್ಲರ ಮುಖದಲ್ಲೂ ನಗು ಮೂಡಿತು. ಅನಂತ್ ಅವನನ್ನು ತಿವಿದು, ಇಂತಹ ಟೈಮ್ನಲ್ಲೂ ಕಾಮಿಡಿ ಏನೋ ನಿಂದು, ವಿಷಯಕ್ಕೆ ಬಾ ಎಂದರು. ಅಲ್ಲ ತಾತ, ಇವ್ರ ಮುಖ ನೋಡಿದೀಯಾ? ಇವರೆಲ್ಲ ನಕ್ಕು ಅದೆಷ್ಟು ವರ್ಷವಾಗಿತ್ತೋ ಏನೋ, ಒಂದೊಂದು ಮುಖದಲ್ಲೂ ಬಿಡಿಸೋಕ್ಕಾಗದೇ ಇರೋ ಕಗ್ಗಂಟು ಎಂದ ಪಿಸುಧ್ವನಿಯಲ್ಲಿ. ಲೋ ಮೊಮ್ಮಗನೇ, ನೀನು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡು ಹಿಡಿತೀಯೋ ಅನ್ನೋ ನಂಬಿಕೆ ಮೇಲೆ ಈ ಕೆಲಸ ನಿನಗೆ ಒಪ್ಪಿಸ್ತಾ ಇರೋದು. ದಯವಿಟ್ಟು ನಾನು ಮರ್ಯಾದೆ ಕಳಿಬೇಡ. ಅವರೆಲ್ಲ ತುಂಬ ಓದಿಕೊಂಡು ಒಳ್ಳೆಯ ಸ್ಥಾನದಲ್ಲಿರುವವರು ಎಂದು ಬೇಡಿಕೊಂಡರು. ಶುರುವಾಯ್ತಾ ನಿನ್ನ ಹಳೆ ಟೇಪು? ಸ್ವಲ್ಪ ಹೊತ್ತು ತೆಪ್ಪಿಗೆ ಕೂತ್ಕೋ ಎಂದು ಮಾತನಾಡಲು ಗಂಟಲು ಸರಿಪಡಿಸಿಕೊಂಡ. ನೋಡಿ, ಮೊದಲನೇದಾಗಿ ನಮ್ಮ ತಾತನಿಗೆ ಕರೆ ಮಾಡಿದ್ದು ಯಾರು ಅಂತ ತಿಳ್ಕೊಬಹುದಾ? ಯಾರು ಮಾತನಾಡಲೇ ಇಲ್ಲ. ಹೇಳ್ರಿ, ನಾವೇನೋ ನಿಮ್ಮನ್ನು ಕೆಲಸದಿಂದ ತೆಗೆದು ಹಾಕಲ್ಲ ಎಂದ. ಈಗಲೂ ಮಹಾಮೌನ. ಫೈನ್, ಹಾಗಿದ್ರೆ ಕಾಲ್ ಮಾಡಿದ್ದು ಯಾರು ಅಂತ ನಾನೇ ಹೇಳಿಬಿಡ್ತೀನಿ. ಎಸ್ ಮಿಸ್ ಎಂದು ಅವ ಹೆಸರು ಕರೆಯುವ ಮುಂಚೆಯೇ ಎದ್ದು ನಿಂತಳು ಅದಿತಿ. ಎಲ್ಲರ ದೃಷ್ಟಿ ಅವಳತ್ತ ಹರಿಯಿತು. ಮುಂದುವರಿಯುವುದು. ಹೇಗನ್ನಿಸ್ತು ಕತೆ? ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈ ಮೊದಲ 3 ಸಂಚಿಕೆಗೆ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಥ್ಯಾಂಕ್ ಯು. ಆದಷ್ಟು ಬೇಗ ಮುಂದಿನ ಸಂಚಿಕೆಯನ್ನು ಹಾಕ್ತೀನಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಧನ್ಯವಾದಗಳು. ಖುಷಿ.